ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಆರ್ಸಿಬಿ ವಿಕ್ಟರಿ ಸೆಲೆಬ್ರೇಷನ್ ನಿರ್ಧಾರ ಮಾಡಿದ್ಯಾರು, ಯಾವಾಗ? ಸರ್ಕಾರಕ್ಕೆ 9 ಪ್ರಶ್ನೆಗಳನ್ನು ಕೇಳಿದ ಹೈಕೋರ್ಟ್. ವರದಿ ಸಲ್ಲಿಕೆಗೆ ಕಾಲಾವಕಾಶ ಕೋರಿದ ಎಜಿ. ಮೊದಲಿಗೆ ತಿಂಗಳು, ಆಮೇಲೆ ಜೂನ್ 16ರವರೆಗೂ ವರದಿ ಸಲ್ಲಿಕೆಗೆ ಅವಕಾಶ ಕೋರಿದ ಎಜಿ. 2 ದಿನ ಮಾತ್ರ ಅವಕಾಶ. ಜೂನ್ 12ರ ಒಳಗೆ ಮುಚ್ಚಿದ ಲಕೋಟೆಯಲ್ಲಿ ವರದಿ ಕೊಡಿ ಎಂದ ಹೈಕೋರ್ಟ್. ಮೃತಪಟ್ಟವರ ಪರವಾಗಿಯೂ ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿ. ಮಾಜಿ ಎಂಎಲ್ಸಿ ಮೋಹನ್ ಕೊಂಡಜ್ಜಿ ಸಲ್ಲಿಕೆ. ಸರ್ಕಾರದ ಪ್ರಕ್ರಿಯೆ ಬಳಿಕ ಇದರ ಬಗ್ಗೆ ತೀರ್ಮಾನ. ಜೂನ್ 12ಕ್ಕೆ ಎಲ್ಲ ಅರ್ಜಿಗಳ ವಿಚಾರಣೆಯು ಮುಂದೂಡಿಕೆ. ಕಾಲ್ತುಳಿತ ಕೇಸ್. ಹೈಕೋರ್ಟ್ನಲ್ಲಿಂದು ಆರೋಪಿಗಳ ರಿಟ್ ಅರ್ಜಿ ವಿಚಾರಣೆ. ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ ಅಂತ ಆರೋಪಿಸಿರೋ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್. ಎಫ್ಐಆರ್ ರದ್ದು ಕೋರಿ ನಿಖಿಲ್, ಕೆಎಸ್ಎ, ಆರ್ಸಿಬಿ ಸಂಸ್ಥೆಯ ಅರ್ಜಿಗಳು ಇವತ್ತೇ ವಿಚಾರಣೆ. ಪೊಲೀಸರ ಕೈಯಲ್ಲಿ ಲಾಠಿ ನೋಡಿ ಜನರ ಕೈಯಲ್ಲೂ ಬಂದಿದ್ವಂತೆ ಕೋಲು, ಕಲ್ಲು, ಪಾಟ್ಗಳು. ಕಾಲ್ತುಳಿತ ನಡೆದ ಸ್ಥಳದಲ್ಲಿ ಹಲ್ಲೆ ಕೂಡ ನಡೆದಿದ್ದ ಮಾಹಿತಿ. ಗಾಯಾಳುಗಳ ಹೇಳಿಕೆ ಆಧರಿಸಿ ಸಿಸಿಟಿವಿ ಫುಟೇಜ್ ಪರಿಶೀಲನೆಗೆ ಮುಂದಾದ ಕಬ್ಬನ್ ಪಾರ್ಕ್ ಪೊಲೀಸರು. ಕಾಲ್ತುಳಿತ ಕೇಸ್ನಲ್ಲಿ ಚುರುಕುಗೊಂಡ ಮ್ಯಾಜಿಸ್ಟ್ರೇಟ್ ತನಿಖೆ. ನಾಳೆ ಗಾಯಾಳುಗಳ ಹೇಳಿಕೆ ದಾಖಲು ಮಾಡಿಕೊಳ್ಳಲಿರೋ ಡಿಸಿ ಜಗದೀಶ್. ಘಟನೆ ನಡೆದ ದಿನ ಗಾಯಾಳುಗಳು ಎದುರಿಸಿದ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಅವಕಾಶ. ಕೈ ಎತ್ತೋದಕ್ಕೂ ಆಗದ ಸ್ಥಿತಿಯಲ್ಲಿ ಗಾಯಾಳು ಪ್ರಶಾಂತ್. ಗಾಯಾಳುಗಳ ಗೋಳು ಅಂತ ನಿನ್ನೆ ನ್ಯೂಸ್ ಫಸ್ಟ್ ವರದಿ. ವೀರ ಕನ್ನಡಿಗರ ಗರ್ಜನೆ. ಮಂಜುನಾಥ್ ತಂಡದಿಂದ ಆರ್ಥಿಕ ನೆರವು. ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ಮೃತ ಭೂಮಿಕ್ ಮನೆಗೆ ಬಿಜೆಪಿ ನಾಯಕರ ಭೇಟಿ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿಯಿಂದ ಸಾಂತ್ವನ. ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಭೂಮಿಕ್ ತಂದೆ ಲಕ್ಷ್ಮಣ್ ಮನವಿ. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ತೆರಳಿದ ಸಿಎಂ ಸಿದ್ದರಾಮಯ್ಯ. ಡಿಸಿಎಂ ಕಾಲ್ತುಳಿತ ಪ್ರಕರಣ ಸಂಬಂಧ ವರಿಷ್ಠರಿಗೆ ವರದಿ ಒಪ್ಪಿಸಲಿರೋ ನಾಯಕರು. ಸಂಜೆ 5 ಗಂಟೆಗೆ ದೆಹಲಿಯಿಂದ ವಾಪಸ್. ಕಾಲ್ತುಳಿತ ದುರಂತ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಪತ್ರ. ಇದು ಕರ್ನಾಟಕದ ಇತಿಹಾಸದ ಕರಾಳ ಅಧ್ಯಾಯ. ನೀವು ನೈತಿಕ ಜವಾಬ್ದಾರಿ ಹೊರಲೇಬೇಕು. ಇಲ್ಲದೇ ಇದ್ರೆ ಇತಿಹಾಸ ಎಂದೂ ನಿಮ್ಮನ್ನು ಕ್ಷಮಿಸಲಾರದು ಎಂದ ವಿಜಯೇಂದ್ರ. ದಳಕೋಟೆ ಸಾರಥ್ಯ ವಹಿಸುವ ಮುನ್ನ ರಾಜ್ಯ ಪರ್ಯಟನೆಗೆ ನಿಖಿಲ್ ಪ್ಲಾನ್. ರಾಜ್ಯ ಸಂಚಾರಕ್ಕೆ ಜೂನ್ 13ರಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಾಲನೆ. ಸುಮಾರು 90 ವಿಧಾನಸಭಾ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿರೋ ನಿಖಿಲ್. ಲಿವಿನ್ನಲ್ಲಿದ್ದ ಮಹಿಳೆಯ ಕೊಲೆ ಕೇಸ್. ಆಕೆಯ 2ನೇ ಮಗಳ ಮದುವೆ ವಿಚಾರಕ್ಕೆ ಜಗಳವಾಗಿ ನಡೆಯಿತು ಹತ್ಯೆ. ವಿಜಯಪುರ ಮೂಲದ ಸೋಮುಲು ಎಂಬವನನ್ನು ಬಂಧಿಸಿದ ಕಲಬುರಗಿ ವಾಡಿ ಪೊಲೀಸರು. ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಏರ್ತಾನೆ ಇದೆ ಪೋಕ್ಸೋ ಪ್ರಕರಣ. ಈ ವರ್ಷ ಪ್ರತಿದಿನ ಸರಾಸರಿ 10 ಕೇಸು ದಾಖಲು. ಬೆಂಗಳೂರಲ್ಲಿ ಅತಿ ಹೆಚ್ಚು 1386ಕ್ಕೂ ಹೆಚ್ಚು ಪೋಕ್ಸೋ ಕೇಸ್ ರಿಜಿಸ್ಟರ್. ₹16 ಲಕ್ಷ ತಗೊಂಡು ಬಳ್ಳಾರಿಯ ಆರ್ಟಿಒ ಕಚೇರಿ ಸಿಬ್ಬಂದಿ ಎಸ್ಕೇಪ್. ವಾಹನ ತೆರಿಗೆ ಶುಲ್ಕದ ಹಣ ಸರ್ಕಾರಕ್ಕೆ ಕಟ್ಟದೆ ತನ್ನ ಜೇಬಿಗಿಳಿಸಿಕೊಂಡು ರವಿ ತಾವರಕೆರೆ ನಾಪತ್ತೆ. ಈ ನಡುವೆ ಅಧಿಕಾರಿಗಳ ಒತ್ತಡದಿಂದ ನನ್ನ ಗಂಡ ನಾಪತ್ತೆಯಾಗಿದ್ದಾನೆ ಅಂತ ಪತ್ನಿ ದೂರು. ರಾಜ್ಯದಲ್ಲಿ ಸದ್ದಿಲ್ಲದೆ ಏರಿಕೆಯಾಗ್ತಾ ಇದೆ ಕೋವಿಡ್. ಈವರೆಗೆ 1220 ಕೋವಿಡ್ ಪ್ರಕರಣ ಪತ್ತೆ. 9 ಜನರ ಸಾವು. ನಿನ್ನೆ ಒಂದೇ ದಿನ 650 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಿದ ಆರೋಗ್ಯ ಇಲಾಖೆ. ಥಗ್ ಲೈಫ್ ಬಿಡುಗಡೆಗೆ ಪೊಲೀಸ್ ಭದ್ರತೆ ಕೋರಿದ್ದ ಕಮಲ್ ಕ್ಷಮೆ ಕೋರ್ತಾರಾ? ಚಿತ್ರ ಬಿಡುಗಡೆಯ ಆಸೆ ಬಿಡ್ತಾರಾ ಅನ್ನೋ ಕುತೂಹಲ. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಜೂನ್ 13ಕ್ಕೆ ವಿಚಾರಣೆ ಮುಂದೂಡಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.